ಈ ಮಧುವಂತಿ ಕ್ಯಾರೆಕ್ಟರ್ ಬಗ್ಗೆನೇ ಅರ್ಥ ಆಗ್ತಿಲ್ವಲ್ಲ ನನಗೆ. ಅಷ್ಟು ದಿನಗಳಿಂದ ಅಷ್ಟು ಜನಗಳನ್ನ ಮೀಟ್ ಮಾಡ್ಕೊಂಡು ಬಂದ್ವಿ. 10 ವರ್ಷಗಳ ಹಿಂದೆ ಕೊಲೆಯಾಗಿರೋ ಮಧುವಂತಿ ಬಗ್ಗೆ ಅವಳು ಗೊತ್ತಿರೋರೆಲ್ಲ ಒಂದೊಂದು ಥರ ಹೇಳ್ತಾ ಇದ್ದಾರೆ. ಅವ್ರ ಮನೆಯವ್ರು ಮಾತ್ರ ಒಳ್ಳೆಯ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಆದರೆ ಅವಳು ಓದ್ತಿದ್ದ ಕಾಲೇಜಿನ ಸೆಕ್ರೆಟರಿ ರಾಘವೇಂದ್ರ ಚಕ್ರವರ್ತಿಗಳು ಅವಳ ಬಗ್ಗೆ ಮಾತಾಡೋಕೆ ಹೋದರೆ, ಐ ಡೋಂಟ್ ಲೈಕ್ ಟು ಟಾಕ್ ಅಬೌಟ್ ಹರ್. ನನ್ನ ಸರ್ವೀಸ್ ಅಲ್ಲ ಅಂತ ಹುಡುಗಿ ನೋಡಿಲ್ಲ. ಆ ಹುಡುಗಿ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಆಗತ್ತೆ. ಭರತನಾಟ್ಯ ಟೀಚರ್ ವಸುಂಧರಾ ದೊರೆಸ್ವಾಮಿ ಅವರು ಅವಳ ಬಗ್ಗೆ, ನಿಮ್ಮ ಮಧುವಂತಿ ಅಕ್ಕಂಗೆ ಡ್ರಿಂಕ್ಸ್ ಮಾಡೋದೇನಾದ್ರು ಅಭ್ಯಾಸ ಇತ್ತಾ? ಹಾಗೆ ಮಧುವಂತಿ ಕುಡಿತಾ ಇದ್ಲು ಅಂತ ನೆಗೆಟಿವ್ ಆಗಿ ಕೂಡ ಮಾತಾಡಿದ್ರು. ಮಧುವಂತಿ ಗೆಳತಿ ಪ್ರಿಯಾ ಶೆಣೈ ಅವಳು ಒಳ್ಳೆ ಸಂಪ್ರದಾಯಸ್ಥೆ ಅಂತ ತುಂಬ ಒಳ್ಳೆ ಅಭಿಪ್ರಾಯನೇ ಹೇಳಿದ್ಲು. ಡಾಕ್ಟರ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವಳು ಸಾಯೋ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿದ್ಲು. ಪ್ರೆಗ್ನೆಂಟ್ ಆಗೋದು ಮೈನಸ್ಸಾ ಸರ್? ಪ್ರೆಗ್ನೆಂಟ್ ಆಗೋದು ಮೈನಸ್ ಅಲ್ಲ, ಮದುವೆಗೆ ಮುಂಚೆನೇ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ ಅದು ಮೈನಸ್. ಒಟ್ಟಿನಲ್ಲಿ ಅವಳ ಬಗ್ಗೆ ವಿಮರ್ಶೆ ಮಾಡ್ತಾ ಹೋದರೆ ಮೈನಸ್ಗಿಂತ ಪ್ಲಸ್ಸೇ ಜಾಸ್ತಿ ಇದೆ. ಆದರೂ ಅವಳು ಮದುವೆಗಿಂತ ಮುಂಚೆನೇ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಆ ವಿಷಯ ನನ್ನ ತಲೆಯಲ್ಲಿ ಕೊರಿತಾ ಇದೆ. ಅವ್ರ ಮನೆಯವ್ರು ಹೇಳೋ ಪ್ರಕಾರ ಜವಾಬ್ದಾರಿ ಇರೋ ಹುಡುಗಿ ಹೀಗೆ ಮಾಡ್ಕೊಳಕ್ಕೆ ಹೇಗೆ ಸಾಧ್ಯ? ಈ ಕ್ಯಾರೆಕ್ಟ್ರ್ ಹೇಗೆ ಅಂತ ಸ್ಪಷ್ಟತೆನೇ ಸಿಗ್ತಾ ಇಲ್ವಲ್ಲ ಸರ್? ಈ ಹುಡುಗಿನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ ಸರ್. ಇಲ್ಲಿ ಏನೋ ಒಂದಷ್ಟು ಡೀಟೇಲ್ಸು ಮಿಸ್ ಆಗ್ತಾ ಇದೆ ಸರ್. ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಧುವಂತಿ ಮುಖ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಅವಳು ಅಷ್ಟು ಸುಲಭವಾಗಿ ದಾರಿ ತಪ್ಪೋಳಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಪಕ್ಕದಲ್ಲಿ ನಿಂತಿರೋ ಕೊಲೆಗಾರ ಯಾರು ಅನ್ನೋದು ಪ್ರಶ್ನೆ. ಅದೇ ನನ್ನ ತಲೆಯಲ್ಲಿ ಕೊರಿತಾ ಇರೋದು. ಅವನನ್ನು ಹೇಗೆ ಪತ್ತೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.